ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜನವರಿ 1ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನು ಖಾಯಮಾತಿಗಾಗಿ ಆಗ್ರಹಿಸಿ ತುಮಕೂರು ಪಾದಯಾತ್ರೆ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಂದ್ರಕಾಂತ್ ಶಿರೋಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 29ರಂದು ಕಲಬುರಗಿ ನಗರದ ಜಗತ್ ವೃತ್ತದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಲಬುರಗಿ ವಿಭಾಗ ಮಟ್ಟದ ಎಲ್ಲಾ ಸರ್ಕಾರಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈಗ 39ನೇ ದಿನಕ್ಕೆ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಕಾಲಿಟ್ಟಿದ್ದು, ಅತಿಥಿ ಉಪನ್ಯಾಸಕರ ಖಾಯಮಾತಿಗಾಗಿ ವಿವಿಧ ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಡಿಸೆಂಬರ್ 29ರಂದು ಶಿಕ್ಷಣ ಸಚಿವರ ಜೊತೆ ಬೆಂಗಳೂರಿನಲ್ಲಿ ಸಭೆ ಕರೆದು ನಮ್ಮ ಖಾಯಮಾತಿಗಾಗಿ ಬೇಡಿಕೆ ಈಡೇರಿಸುವುದಿಲ್ಲ, ಆದ್ದರಿಂದ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಜನವರಿ 1ರಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ಚಲೋ ಹಮ್ಮಿಕೊಂಡಿದ್ದು, ಕಲಬುರಗಿಯಿಂದ 500ಕ್ಕೂ ಹೆಚ್ಚು ಜನ 16 ಕಾಲೇಜಿನ ಅತಿಥಿ ಉಪನ್ಯಾಸಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಅತಿಥಿ ಉಪನ್ಯಾಸಕರನ್ನ ನಮ್ಮ ಉನ್ನತ ಶಿಕ್ಷಕರಾದಂಥ ಅವರು ನಮ್ಮ ಬೇಡಿಕೆನೇ ಬೇರೆ, ಅವರು ನಮ್ಮ ಬೇಡಿಕೆ ಸೇವಾ ಭದ್ರತೆ ಅಥವಾ ಸೇವಾ ಕಾಯಮತೆ ನಮ್ಮ ಬೇಡಿಕೆ. ನಾವು ಹೋರಾಟ ಮಾಡುತ್ತಿರುವುದು 39 ದಿವಸದಿಂದ ನಮಗೆ ಕೊಡ್ತಕ್ಕಂಥ 5,000 ರೂಪಾಯಿನ ನಮಗೆ ಹೆಚ್ಚಿಗೆನೂ ಮಾಡಿದ್ದೇವೆ. ಇದು ನಾವು ಖಂಡನೆ ಮಾಡಿ, ನಾವು ಯಾವುದೇ ಕಾರಣಕ್ಕಾಗಿ ನಮ್ಮ ವೇತನ ಹೆಚ್ಚು ಮಾಡಿ ಅಂತಕ್ಕಂಥ ಮಾತು ನಾವೆಲ್ಲಿ ಹೇಳಿಲ್ಲ. ನಾವು ಬೇಡಿಕೆ ಇಟ್ಟದು ನಮ್ಮ ಸೇವೆ ಖಾಯಮತಿ ಬೇಕಂತಕ್ಕಂಥ ಮಾತನ್ನು ಹೇಳಿ ನಮಗೆ ಸಭೆಯಲ್ಲಿ ಕರೆದಾಗ ಆ ಸಭೆಯನ್ನು ನಾವು ಧಿಕ್ಕರಿಸಿ ನಾವು ಮತ್ತೆ ಗುಲ್ಬರ್ಗಕ್ಕೆ ಬಂದ್ವಿ. ಆ ಒಂದು ಸಭೆಯಲ್ಲಿ ಸುಮಾರು 30 ಜನ ಅಷ್ಟೇ ಇದ್ದರು, ಹೆಚ್ಚಿಗೆ ಅವರು ಅವಕಾಶ ಕೊಟ್ಟಿಲ್ಲ. ಸರ್, ನಮ್ಮ ಈ ಒಂದು ನಾಳೆ 1ನೇ ತಾರೀಕಿಗೆ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ಗುರುಗಳಿಂದ ಅಮೃತಾಸ್ಥಲಿಂದ ನಾವಪ್ಪ ಅಂತಂದ್ರೆ 10,000 ಜನಕ್ಕೆ ಅಧಿಕವಾಗಿ ನಾವೇನಪ್ಪ ಅಂದ್ರೆ ಆ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು ಸರ್. ಈ ಒಂದು ಪಾದಯಾತ್ರೆಗೆ ಶ್ರೀ ಗುರುಗಳು ಚಾಲನೆಯನ್ನು ಕೊಡುತ್ತಿದ್ದಾರೆ. ನಮ್ಮ ಬೇಡಿಕೆ ಸೇವಾ ಭದ್ರತೆ, ಸೇವಾ ಖಾಯಮತೆ ಆಗಬೇಕಂತಕ್ಕಂಥದ್ದು ಒಂದೇ ಇದೆ ಸರ್. ಮುಂದೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡರೂ ನಾವು ಅದಕ್ಕೆ ಬದ್ಧರಾಗಿರ್ತಕ್ಕಂಥ ಮಾತನ್ನು ಇಲ್ಲಿ ಹೇಳಲು ಇಷ್ಟಪಡ್ತೀವಿ. ವಿರೋಧ ಪಕ್ಷ ನಾಯಕ ಇದ್ದಾಗ ಸಿದ್ದರಾಮಯ್ಯ ಸಾಹೇಬರು, ಅಶ್ವತ್ಥ ನಾರಾಯಣ ಸರ್ ಅವರು ಉನ್ನತ ಶಿಕ್ಷಣ ಸಚಿವ ಮಿನಿಸ್ಟರ್ ಆಗಿದ್ದರು. ಆವತ್ತಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಮಾನ್ಯತೆ ದೃಷ್ಟಿಯಿಂದ ಅವರನ್ನು ಸೇವೆ ಖಾಯಮ ಮಾಡಿ ಅಂತಕ್ಕಂಥ ಮಾತನ್ನು ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರವರೇ ಹೇಳಿದರು. ಈಗ ನೋಡಿದರೆ ಅವರ ಬಾಯಲಿಂದ ಯಾವುದೇ ಮಾತು ಬರ್ತಿಲ್ಲ. ಈ ರೀತಿಯಾಗಿ ಸರ್ಕಾರ ಅತಿಥಿ ಉಪನ್ಯಾಸಕರ ಜೊತೆಗೆ ಚೆಲ್ಲಾಟ ಆಡುತ್ತಿದೆ. ಅದಕ್ಕೆ ನಾವು ಮುಂದೆ ಈ ಒಂದು ಪಾದಯಾತ್ರೆ ಮೂಲಕ ನಮ್ಮ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಮಾತನ್ನು ಇಲ್ಲಿ ಹೇಳಲು ಇಷ್ಟಪಡ್ತಿದ್ದೇನೆ ಸರ್. ನಾನು ಚಂದ್ರಕಾಂತ್ ಶಿರೋಳೆ, ಅತಿಥಿ ಉಪನ್ಯಾಸಕರ ಸಂಘ ಜಿಲ್ಲಾಧ್ಯಕ್ಷ. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ
ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. Aptech Aviation and Hospitality Academy, Gondali Galli Corner, above Union Bank, Samadevi Galli Road, Belagavi 590001. Mobile number 761-930-3873, 973-132-1173 and 0831-421-3873.